ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಬ್ರಿಂಜಾಲ್ ಮಸಾಲೆ ಗ್ರೇವಿ ಮಾಡ್ಕೊಳ್ಳೋಣ. 2 ಈರುಳ್ಳಿ, 1 ಬೆಳ್ಳುಳ್ಳಿ, 3 ಇಂಚು ಶುಂಠಿ, 8ರಿಂದ 10 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಕುಕ್ಕರಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅರ್ಧ kg ಬದನೆಕಾಯಿ ಈ ಥರ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿತ್ತಲ್ಲ, ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 3 ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಷ್ಟು ಚೆನ್ನಾಗಿ ಫ್ರೈ ಆದರೆ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಫ್ರೆಂಡ್ಸ್. ಇದ್ರ ಜೊತೆ ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಗ್ರೀನ್ ಕಲರ್ ಇರುತ್ತೆ ಮಸಾಲೆ ಗ್ರೇವಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ. ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಮಿಕ್ಸಿಯಲ್ಲಿ. ನೋಡಿ, ಬದನೆಕಾಯಿ ಅರ್ಧ ಆಲ್ರೆಡಿ ಬೆಂದಿದೆ ಎಣ್ಣೆಯಲ್ಲೇ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೀವಿ ಅಂದರೆ ಸುಮ್ಮನೆ ಲಿಡ್ ಮುಚ್ಚಬೇಕು ಅಷ್ಟೇ ಫ್ರೆಂಡ್ಸ್. ವೆಯ್ಟ್ ಹಾಕೋದು ಬೇಡ. ಅರ್ಧ ಬದನೆಕಾಯಿ ಆಗಲೇ ಎಣ್ಣೆಯಲ್ಲೇ ಬೆಂದೋಗಿತ್ತು. ಈ ಮಸಾಲೆ ಉಪ್ಪು ಖಾರ ಜೊತೆ ಮಿಕ್ಸ್ ಆಗೋಕ್ಕೆ ಸುಮ್ಮನೆ ಕುಕ್ಕರ್ ಮುಚ್ಚಿ 15 ಸಣ್ಣ ಉರಿಯಲ್ಲಿ ಬೆಂದರೆ ಸಾಕು. ನಾನು ವೆಯ್ಟ್ ಹಾಕಿಲ್ಲ. ನೋಡಿ, ಈ ಥರ ಬೆಂದಿದೆ. ವೆಯ್ಟ್ ಹಾಕ್ಬಿಟ್ರೆ ಬದನೆಕಾಯಿ ತುಂಬ ಪೀಸ್ ಹಾಕ್ಬಿಟ್ಟು ನುಣ್ಣಗಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇದಕ್ಕೆ ರೊಟ್ಟಿ ಮಾಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.